2026 ಬಬಲಾದಿ ಕಾಲಜ್ಞಾನ. ಈ ವರ್ಷ ಜಗತ್ತಲ್ಲಿ ಏನಾಗಲಿದೆ? ಬೆಂಕಿ ಬಬಲಾದಿ ಮುತ್ಯಾನ ಭವಿಷ್ಯ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ? ನಮಸ್ಕಾರ ವೀಕ್ಷಕರೇ, ನಾಳೆ ಏನಾಗಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಭವಿಷ್ಯ ಅನ್ನೋದು ಮುಚ್ಚಿಟ್ಟಿರುವ ಒಂದು ನಿಗೂಢ ಪುಸ್ತಕ ಇದ್ದ ಹಾಗೆ. ಆದರೆ ನೂರಾರು ವರ್ಷಗಳ ಹಿಂದೆಯೇ ಈ ಪ್ರಪಂಚದಲ್ಲಿ ಮುಂದೇನಾಗಲಿದೆ, ಮಳೆ ಬೆಳೆ ಹೇಗಿರತ್ತೆ, ರಾಜಕೀಯ ಹೇಗಿರತ್ತೆ, ಪ್ರಕೃತಿ ಹೇಗೆ ತನ್ನ ರೌದ್ರಾವತಾರ ತೋರಿಸಲಿದ್ದಾಳೆ ಅನ್ನೋದನ್ನು ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ಬರೆದಿಟ್ಟ ಮಹಾನ್ ಚೇತನಗಳು ನಮ್ಮ ನಾಡಿನಲ್ಲಿ ಇದ್ದಾರೆ. ಅಂತಹ ಒಂದು ದಿವ್ಯ ಶಕ್ತಿ, ಉತ್ತರ ಕರ್ನಾಟಕದ ಕಲ್ಪವೃಕ್ಷ, ಭವಿಷ್ಯದ ಕನ್ನಡಿ ಅಂತಾನೆ ಕರೆಸ್ಕೊಳ್ಳೋ ಪವಿತ್ರ ಕ್ಷೇತ್ರ ಅಂದರೆ ಅದು ಬಬಲಾದಿ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಚಂದ್ರತಾಯಿ ಚಿಕ್ಕಮುತ್ಯ ಆಶೀರ್ವಾದದೊಂದಿಗೆ ಪ್ರತಿ ವರ್ಷ ಹೊರಬೀಳುವ ಬಬಲಾದಿ ಕಾಲಜ್ಞಾನಕ್ಕಾಗಿ ಇಡೀ ರಾಜ್ಯವೇ ಕಾಯ್ತಾ ಇರುತ್ತೆ. ಯಾಕಂದರೆ ಸ್ನೇಹಿತರೆ, ಬಬಲಾದಿಯಲ್ಲಿ ನುಡಿದ ಭವಿಷ್ಯ ಯಾವತ್ತೂ ಸುಳ್ಳಾಗಿದ್ದಿಲ್ಲ. ಅದು ಅಕ್ಷರಶಃ ಸತ್ಯವಾಗುತ್ತೆ ಎನ್ನುವುದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ. ಈಗ 2026ನೇ ಇಸವಿಯ ಅಂದರೆ ಪರಾಭವನಾಮ ಸಂವತ್ಸರದ ಹೊಸ ಕಾಲಜ್ಞಾನ ಹೊರಬಂದಿದೆ. ಈ ವರ್ಷದ ಭವಿಷ್ಯದಲ್ಲಿ ಮುತ್ಯ ಹೇಳಿರುವ ಮಾತುಗಳು ಒಂದು ಕಡೆ ರೋಮಾಂಚನ ಮೂಡಿಸಿದ್ರೆ, ಇನ್ನೊಂದು ಕಡೆ ಬೆನ್ನೆಲುಬಿನಲ್ಲಿ ನಡುಕ ಹುಟ್ಟಿಸುವಂತಿದೆ. ಗಡಿಗಳಲ್ಲಿ ಯುದ್ಧದ ಕಾರ್ಮೋಡ ಕವಿಯಲಿದೆಯಾ? ಉತ್ತರ ಭಾರತದಲ್ಲಿ ಜಲಪ್ರಳಯ ಆಗಲಿದೆಯಾ? ರಾಜ್ಯದ ರಾಜಕಾರಣದಲ್ಲಿ ಯಾವ ಹೊಸ ಬಾಂಬ್ ಸಿಡಿಯಲಿದೆ? ರೈತರಿಗೆ ಮತ್ತು ಬಡವರಿಗೆ ಈ ವರ್ಷ ಒಲಿದು ಬರಲಿದೆಯಾ? ಅದಕ್ಕೂ ಮಿಗಿಲಾಗಿ ಮುತ್ಯ ಹೇಳಿದ ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ ಅಂತಂದ್ರೆ ಏನು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಮೆಗಾ ಎಪಿಸೋಡ್ನಲ್ಲಿ 2026ರ ಬಬಲಾದಿ ಕಾಲಜ್ಞಾನದ ಪ್ರತಿಯೊಂದು ಅಕ್ಷರಗಳನ್ನು, ಪ್ರತಿಯೊಂದು ರಹಸ್ಯಗಳನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಮುತ್ಯನ ಈ ಮಾತುಗಳು ನಿಮ್ಮ ಭವಿಷ್ಯದ ಎಚ್ಚರಿಕೆಯ ಕರೆಗಂಟೆಯಾಗಬಹುದು. ಬಬಲಾದಿ ಮುತ್ಯನ ಭವಿಷ್ಯವಾಣಿಯ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಕೂಡ ಈ ಭವಿಷ್ಯವಾಣಿಗಳನ್ನು ನಂಬ್ತೀರಾ? ಯಾರ ಭವಿಷ್ಯವಾಣಿಗಳು ಬೆಸ್ಟ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಕಾಲಜ್ಞಾನದ ಮೊದಲ ಸಾಲು ಶುರುವಾಗುವುದೇ ವರ್ಷದ ಹೆಸರಿನೊಂದಿಗೆ. ಈ ವರ್ಷ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ವರ್ಷದ ಬಗ್ಗೆ ಮುತ್ಯ ಹೇಳಿರುವ ಮೊದಲ ಮಾತು, ಈ ಪರಾಭವನಾಮ ಸಂವತ್ಸರದಲ್ಲಿ ಶುಭ ಮತ್ತು ಅಶುಭ ಫಲಗಳು ಸಮವಾಗಿರ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಷ ಕೇವಲ ಕಷ್ಟಗಳೇ ಇರೋದಿಲ್ಲ, ಕೇವಲ ಸುಖವೂ ಕೂಡ ತುಂಬಿರೋದಿಲ್ಲ. ಇದು ತಕ್ಕಡಿಯಲ್ಲಿ ತೂಗಿದಂತೆ ಒಳಿತು ಮತ್ತು ಕೆಡುಕುಗಳ ಸಮತೋಲನದ ವರ್ಷವಾಗಲಿದೆಯಂತೆ. ಒಂದು ಕಡೆ ಪ್ರಕೃತಿ ಮುನಿಸಿಕೊಂಡ್ರೆ ಇನ್ನೊಂದು ಕಡೆ ಆರ್ಥಿಕತೆ ಕೈ ಹಿಡಿಯಲಿದೆ. ಒಂದು ಕಡೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾದರೆ ಇನ್ನೊಂದು ಕಡೆ ರೈತನ ಮೊಗದಲ್ಲಿ ಮಂದಹಾಸ ಮೂಡಲಿದೆ. ಹಾಗಾದರೆ ಆ ಕಷ್ಟಗಳೇನು, ಆ ಸುಖಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಬಲಾದಿ ಮುತ್ಯ ಪ್ರಕೃತಿಯ ಬಗ್ಗೆ ನೀಡಿರುವ ಮುನ್ಸೂಚನೆಗಳು ನಿಜಕ್ಕೂ ಆತಂಕಕಾರಿಯಾಗಿವೆ. ನಾವು ಪರಿಸರದ ಮೇಲೆ ಮಾಡ್ತಾ ಇರುವ ದೌರ್ಜನ್ಯಕ್ಕೆ ಪ್ರಕೃತಿ ತಿರುಗೇಟು ನೀಡುವ ಸ್ಪಷ್ಟ ಸೂಚನೆ ಸಿಕ್ಕಿದೆ. ಭೀಕರ ಗಾಳಿ ಮತ್ತು ಅನಾಹುತ. ಅತಿ ಗಾಳಿ ಬೀಸೋದ್ರಿಂದ ಅಲ್ಲಲ್ಲಿ ಅನಾಹುತಗಳು ಆದಾವು ಅಂತ ಮುತ್ಯಾರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ಈ ವರ್ಷ ಚಂಡಮಾರುತಗಳು, ಬಿರುಗಾಳಿಗಳು ದೊಡ್ಡ ಮಟ್ಟದಲ್ಲಿ ಅಪ್ಪಳಿಸುವ ಸಾಧ್ಯತೆ ಇದೆ. ಮರಗಳು ಧರೆಗುರುಳುವ, ಮನೆ ಛಾವಣಿಗಳು ಹಾರಿ ಹೋಗುವಂತಹ ಭೀಕರ ಬಿರುಗಾಳಿಯ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 2026ರಲ್ಲಿ ಚಂಡಮಾರುತಗಳು ಅಂದರೆ ಸಾಲು ಸಾಲು ಚಂಡಮಾರುತಗಳು ಕರಾವಳಿ ಪ್ರದೇಶವನ್ನ ತತ್ತರಿಸಿ ಹೋಗುವಂತೆ ಮಾಡ್ತಾವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾಗಿದೆ. ಅಗ್ನಿ ಅನಾಹುತಗಳಾದವು ಮತ್ತು ದೊಡ್ಡ ದುಃಖದ ಸುದ್ದಿ ಬಂದೀತು. ಈ ಮಾತು ಕೇಳಿದ್ರೆ ಎಂಥವರಲ್ಲೂ ಆತಂಕ ಶುರುವಾಗತ್ತೆ. ಬೆಂಕಿಯ ಅನಾಹುತಗಳು ಹೆಚ್ಚಾಗಲಿವೆ. ಅದು ಕಾಡ್ಗಿಚ್ಚು ಆಗಿರಬಹುದು, ಫ್ಯಾಕ್ಟರಿಗಳಲ್ಲಿ ನಡೆಯುವ ಅನಾಹುತಗಳೇ ಆಗಿರಬಹುದು, ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಆಗುವ ದುರ್ಘಟನೆಗಳೇ ಆಗಿರಬಹುದು. ಬೆಂಕಿಯ ವಿಚಾರದಲ್ಲಿ ಅತೀವ ಎಚ್ಚರಿಕೆ ಅಗತ್ಯ ಅಂತ ಬೆಂಕಿ ಬಬಲಾದಿ ಮುತ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಉತ್ತರ ಭಾರತದಲ್ಲಿ ಅತಿವೃಷ್ಟಿ. ಉತ್ತರ ಭಾರತದಲ್ಲಿ ಅತ್ಯಧಿಕವಾಗಿ ಮಳೆ ಅಂದರೆ ಪ್ರಚಂಡ ಮಳೆಯಾಗಿ ಕೆಲವೊಂದಿಷ್ಟು ಕಡೆ ಅತಿವೃಷ್ಟಿಯಾಗುವ ಸಾಧ್ಯತೆಯಿದೆ. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ ಭಾಗಗಳಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ. 2026ರಲ್ಲಿ ಈ ಆರ್ಭಟ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಕಾಲಜ್ಞಾನ ಸ್ಪಷ್ಟವಾಗಿ ಹೇಳಿದೆ. ನದಿಗಳು ಉಕ್ಕಿ ಹರಿಯಲಿವೆ, ಅಣೆಕಟ್ಟುಗಳು ತುಂಬಿ ತುಳುಕಲಿವೆಯಂತೆ. ಉತ್ತರ ಭಾರತ ಅಕ್ಷರಶಃ ತತ್ತರಿಸಿ ಹೋಗಲಿದೆ. ಉತ್ತರ ಭಾರತದ ಉತ್ತರಾಖಂಡ, ಕಾಶಿ ವಿಶ್ವನಾಥ, ಉತ್ತರ ಪ್ರದೇಶ, ಬಿಹಾರ, ದೆಹಲಿ ಈಗಾಗಲೇ
ಚಳಿಯಿಂದ ತತ್ತರಿಸಿ ಹೋಗಿದೆ. ಆದರೆ ಮುಂಬರೋ ದಿನಗಳಲ್ಲಿ ಉತ್ತರ ಭಾರತ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಭೂಕುಸಿತದ ಆತಂಕ. ವಿಶ್ವದ ಹಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವವರು, ಪ್ರವಾಸಿಗರು ಈ ವರ್ಷ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಭೂಮಿ ಕುಸಿಯುವ ನೈಸರ್ಗಿಕ ವಿಪತ್ತು ಎದುರಾಗುವ ದಿನಗಳು ಬರಲಿವೆ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈಗ ಬರೋಣ ದೇಶ ಮತ್ತು ರಾಜ್ಯದ ರಾಜಕಾರಣದ ಕಡೆ. ಬೆಂಕಿ ಬಬಲಾದಿ ಮುತ್ಯಾನ ಕಾಲಜ್ಞಾನದಲ್ಲಿ ರಾಜಕೀಯದ ಬಗ್ಗೆ ಹೇಳಿರುವಂತಹ ಮಾತುಗಳು ಯಾವಾಗಲೂ ನಿಖರವಾಗಿರುತ್ತೆ. ರಾಜ್ಯ ರಾಜಕೀಯದಲ್ಲಿ ಹೊಸ ತಿರುವು. ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ವೀಕ್ಷಕರೇ, ರಾಜ್ಯದನೋ ಅಥವಾ ದೇಶದ ರಾಜಕೀಯದಲ್ಲಿ ಅತಿ ಭಾರೀ ಬದಲಾವಣೆಗಳಾಗುವ ಸೂಚನೆಗಿದು. ನಿರೀಕ್ಷೆ ಮಾಡದ ನಾಯಕರು ಅಧಿಕಾರಕ್ಕೆ ಬರಬಹುದು ಅಥವಾ ಬಲಿಷ್ಠ ಎನಿಸಿಕೊಂಡ ಸರ್ಕಾರಗಳು ಅಲುಗಾಡಬಹುದು. ಪಕ್ಷಾಂತರಗಳು, ಅನಿರೀಕ್ಷಿತ ಮೈತ್ರಿಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ರಾಜಕೀಯ ಚದುರಂಗದಾಟದಲ್ಲಿ ಈ ವರ್ಷ ಸಾಮಾನ್ಯ ಜನರಿಗೆ ಅಚ್ಚರಿಯಾಗುವಂತಹ ಘಟನೆಗಳು ನಡೆಯಲಿವೆ. ರಾಜಪ್ರಜೆಗಳ ಕಲಹ. ರಾಜಪ್ರಜೆಗಳಿಗೆ ಕಲಹವಾದೀತು. ಅಂದರೆ ಆಳುವ ಸರ್ಕಾರ ಮತ್ತು ಸಾಮಾನ್ಯ ಜನರ ನಡುವೆ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳು, ಹೋರಾಟಗಳು ನಡೆಯಲಿವೆ. ಪ್ರತಿಭಟನೆಗಳು, ಮುಷ್ಕರಗಳು ಹೆಚ್ಚಾಗಬಹುದು. ಸರ್ಕಾರದ ನೀತಿಗಳ ವಿರುದ್ಧ ಜನ ಸಿಡಿದೇಳುವ ವಾತಾವರಣ ನಿರ್ಮಾಣವಾಗಬಹುದು ಅಂತ ಹೇಳಲಾಗಿದೆ. ಇದರ ಬಗ್ಗೆ ಯಾವ ಸರ್ಕಾರದ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ ಜನ ಜಾಸ್ತಿ ಮುಷ್ಕರ ಮಾಡ್ತಾರೋ ಅಥವಾ ಬಿಜೆಪಿ ಅಂದರೆ ಕೇಂದ್ರ ಸರ್ಕಾರದ ಬಗ್ಗೆ ಜಾಸ್ತಿ ಮುಷ್ಕರ ಮಾಡ್ತಾರೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಯುದ್ಧದ ಕಾರ್ಮೋಡ. ಇದು ಇಡೀ ದೇಶವೇ ಗಮನಿಸಬೇಕಾದಂತಹ ಅತ್ಯಂತ ಪ್ರಮುಖ ಎಚ್ಚರಿಕೆ. ದೇಶದ ಗಡಿಗಳಲ್ಲಿ ಆತಂಕಕಾರಿ ಅಂದರೆ ಬೆಚ್ಚಿ ಬೀಳಿಸುವ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ಕವಿಯಲಿದೆ. ನಮ್ಮ ನೆರೆಯ ರಾಷ್ಟ್ರಗಳಾದ ಚೀನಾ, ಪಾಕಿಸ್ತಾನ ಮತ್ತು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ಸಂಘರ್ಷಗಳು ಭಾರತದ ಗಡಿಯ ಮೇಲೂ ಪ್ರಭಾವ ಬೀರಲಿವೆ. ಸೇನೆ ಸದಾ ಕಟ್ಟೆಚ್ಚರದಲ್ಲಿ ಇರಬೇಕಾದಂತಹ ವರ್ಷ ಇದು. ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುವಂತಹ ಯುದ್ಧದ ಬಿಸಿ ನಮಗೂ ಕೂಡ ತಟ್ಟಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ಬೆಂಕಿ ಬಬಲಾದಿ ಮುತ್ಯ ಹೇಳಿದ್ದಾರೆ. ಇನ್ನು ಆರ್ಥಿಕ ಕ್ರಾಂತಿ. ಬಡವನಿಗೆ ಒಲೆಯಲಿದ್ದಾನ ಭಗವಂತ. ಕಾಲಜ್ಞಾನದಲ್ಲಿ ಕೇವಲ ಭಯಪಡಿಸುವಂತಹ ವಿಚಾರಗಳು ಇಲ್ಲ. ದಣಿಗಳು ಬೆಂಡಾಗುವ ಬಡವನಿಗೆ, ರೈತನಿಗೆ ಒಂದು ದೊಡ್ಡ ಆಶಾಭಾವನೆಯನ್ನು ಮುತ್ಯ ನೀಡಿದ್ದಾರೆ. ರೈತರಿಗೆ ಜಯ. ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗತ್ತೆ. ಮಳೆ ಕೊರತೆಯಿಂದ ಬೆಲೆ ಸಿಗದೆ ಕಂಗಾಲಾಗಿದ್ದ ಅನ್ನದಾತನಿಗೆ 2026 ವರ್ಷ ಒಂದು ಸುವರ್ಣ ವರ್ಷವಾಗಲಿದೆ. ಮುಂಗಾರು ಮತ್ತು ಹಿಂಗಾರು ಮಳೆಗಳು ಉತ್ತಮವಾಗಿ ಆಗೋದ್ರಿಂದ ಬೆಳೆಗಳು ಒಳ್ಳೆಯದಾಗಿ ಬರಲಿವೆ. ರೈತ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಕ್ಕು ಆತನ ಬದುಕು ಹಸನಾಗಲಿದೆ. ಆರ್ಥಿಕ ಸ್ಥಿರತೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಗುತ್ತೆ. ವ್ಯಾಪಾರಸ್ಥರಿಗೆ, ಉದ್ಯಮಿಗಳಿಗೆ ಇದೊಂದು ಶುಭ ಸುದ್ದಿ. ಮಾರುಕಟ್ಟೆಯಲ್ಲಿ ಹಣದ ಹರಿವು ಉತ್ತಮವಾಗಿರಲಿದೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇನ್ನು ಬಡವ ಶ್ರೀಮಂತನ ಅಂತರ ಕಡಿಮೆಯಾಗತ್ತೆ. ವೀಕ್ಷಕರೇ, ಕಾಲಜ್ಞಾನದ ಒಂದು ಸಾಲು ಇಡೀ ಸಮಾಜದ ಚಿತ್ರಣವನ್ನೇ ಬದಲಿಸುವಂತೆ ಕಾಣಿಸ್ತಾಗಿದೆ. ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಇದು ಎಂತಹ ಅದ್ಭುತವಾದ ಮಾತು ನೋಡಿ ವೀಕ್ಷಕರೇ. ಬಡವರು ಆರ್ಥಿಕವಾಗಿ ಮೇಲಕ್ಕೆ ಬರುವ, ಮಧ್ಯಮ ವರ್ಗದವರು ಬದುಕು ಸುಧಾರಿಸುವಂತಹ ಅನೇಕ ಯೋಜನೆಗಳು ಅಥವಾ ಅವಕಾಶಗಳು ಈ ವರ್ಷ ಒದಗಿ ಬರಲಿವೆ. ಬಡತನದ ರೇಖೆಗಿಂತ ಕೆಳಗಿರುವವರು ನೆಮ್ಮದಿಯ ಉಸಿರು ಬಿಡಲಿದ್ದಾರೆ. ಇನ್ನು ಉದ್ಯೋಗ ಮತ್ತು ಆರ್ಥಿಕ ಕ್ರಾಂತಿ. ಈ ವರ್ಷ ಉದ್ಯೋಗಗಳು ಉತ್ತಮ. ಆರ್ಥಿಕ ಕ್ರಾಂತಿಯಾಗತ್ತೆ. ಕೆಲಸವಿಲ್ಲದೆ ಅಲೆದಾಡ್ತಾ ಇರುವ ಯುವಕರಿಗೆ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಹೊಸ ಫ್ಯಾಕ್ಟರಿಗಳು, ಹೊಸ ತಂತ್ರಜ್ಞಾನಗಳಿಂದ ದೇಶದಲ್ಲಿ ಆರ್ಥಿಕ ಕ್ರಾಂತಿಗೆ ನಡೆಯಲಿದೆ ಅಂತ ಮುತ್ಯ ಅಭಯ ನೀಡಿದ್ದಾರೆ. ನಾವು ಎಷ್ಟೇ ಆರ್ಥಿಕವಾಗಿ ಬೆಳೆದರೂ ನಮ್ಮ ಆರೋಗ್ಯ ಮತ್ತು ಸಮಾಜದ ನೈತಿಕತೆ ಬಹಳ ಮುಖ್ಯವಾಗುತ್ತೆ. ಈ ಬಗ್ಗೆ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಜನರ ಆರೋಗ್ಯದಲ್ಲಿ ಸುಧಾರಣೆಯಾಗತ್ತೆ. ಇದು ದೊಡ್ಡ ರಿಲೀಫ್. ಕಳೆದ ಕೆಲವು ವರ್ಷಗಳಿಂದ ಹೊಸ ರೋಗಗಳಿಗೆ ತುತ್ತಾಗುತ್ತಿದ್ದ ಜನರಿಗೆ ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದೆ. ಆದರೆ ಒಂದು ಎಚ್ಚರಿಕೆ ಕೊಡೋದು ಏನಂತಂದ್ರೆ, ಚಿಕ್ಕ ಮಕ್ಕಳಿಗೆ ರೋಗ. ಹೌದು, ಪೋಷಕರು ತಮ್ಮ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಅತೀವ ಕಾಳಜಿ ವಹಿಸಬೇಕಾಗಿದೆ. ಹವಾಮಾನ ಬದಲಾವಣೆಯಿಂದ ಮಕ್ಕಳಿಗೆ ಹೊಸ ರೀತಿಯ ಜ್ವರನೋ ಅಥವಾ ಸೋಂಕುಗಳು ತಗುಲುವ ಸಾಧ್ಯತೆಯಿದೆ.
ಇನ್ನು ಸಮಾಜದ ನೈತಿಕತೆಯ ಬಗ್ಗೆ ಮುತ್ಯ ಬಹಳ ಕಟುವಾಗಿ ಸತ್ಯವನ್ನ ಹೇಳಿದ್ದಾರೆ. ಪಾಪದ ಕೆಲಸ ಹೆಚ್ಚಾದಿದ್ದು ಪಂಚಮಹಾಪಾತಕಗಳು ಹುಟ್ಟಿದಾರು. ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಮನುಷ್ಯ ಎಂಥ ನೀಚ ಮಟ್ಟಕ್ಕೂ ಇಳಿಯುತ್ತಾನೆ ಎನ್ನುವುದನ್ನು ಈ ಸಾಲುಗಳು ಸೂಚಿಸುತ್ತವೆ. ಮೋಸ, ವಂಚನೆ, ಭ್ರಷ್ಟಾಚಾರಗಳು ಸಮಾಜದಲ್ಲಿ ತಾಂಡವವಾಡಲಿವೆ. ಕಾಡು ಪ್ರಾಣಿಗಳಿಗೂ ಮನುಷ್ಯನಿಂದ ತೊಂದರೆಯಾಗಲಿದೆ ಅಂತ ಮುತ್ಯ ವಿಷಾದ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಬಬಲಾದಿ ಕಾಲಜ್ಞಾನದ ಅತ್ಯಂತ ನಿಗೂಢ, ಅತ್ಯಂತ ಶಕ್ತಿಶಾಲಿ ಮತ್ತು ರೋಮಾಂಚನಕಾರಿ ಭಾಗ ಅಂತಂದ್ರೆ ಅದು ಕೊನೆಯಲ್ಲಿ ಬರುವಂತಹ ವಿಚಿತ್ರ ಪದಗಳು. ಅದನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಆದರೆ ಅದರ ಆಳಕ್ಕಿಳಿದ್ರೆ ಅದರಲ್ಲಿ ಅಡಗಿರುವಂತಹ ಎಚ್ಚರಿಕೆ ಬೆರಗುಗೊಳಿಸುತ್ತೆ. ಮುತ್ಯ ಹೇಳ್ತಾರೆ, ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ. ಇದರ ಅರ್ಥ ಏನು ಗೊತ್ತಾ? ಹರಿಯುವ ಹಾವು ಅಂತಂದ್ರೆ, ಹರಿಯುವ ಹಾವು ಅಂತಂದ್ರೆ ಕೇವಲ ಕಾಡಿನಲ್ಲಿರುವ ಹಾವಲ್ಲ. ಇದು ಮನುಷ್ಯನ ರೂಪದಲ್ಲಿರುವ, ಬೆನ್ನಿಗೆ ಚೂರಿ ಹಾಕುವಂತಹ ವಂಚಕರ ಬಗ್ಗೆ ಇರುವ ಎಚ್ಚರಿಕೆ. ಒಳಗೊಳಗೆ ದ್ವೇಷ ಸಾಧಿಸುವಂತವರಿಗೆ ಅಪಾಯ ಕಾದಿದೆ. ಉರಿಯುವ ಕಿಚ್ಚು ಅಂತಂದ್ರೆ ಕೋಪ, ದ್ವೇಷ ಮತ್ತು ಅಹಂಕಾರದಿಂದ ಹೊತ್ತಿಕೊಳ್ಳುವ ಬೆಂಕಿ. ಲಂಡ ಮುಸುಲೇರ ಗಂಡ, ತುಂಡ ಜನಿವಾರ ಗಂಡ. ಈ ಮಾತುಗಳು ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಕಪಟ ನಾಟಕ ಆಡುವ ಡೋಂಗಿ ಗುರುಗಳಿಗೆ, ಸಮಾಜವನ್ನ ಒಡೆಯುವ ಶಕ್ತಿಗಳಿಗೆ ಇರುವ ನೇರ ಎಚ್ಚರಿಕೆ. ಯಾರು ಧರ್ಮದ ಮುಖವಾಡ ಹಾಕೊಂಡು ಅನ್ಯಾಯ ಮಾಡ್ತಾರೋ ಅವರಿಗೆ ದೈವವೇ ಶಿಕ್ಷೆ ನೀಡಲಿದೆ. ಪಟ್ಟು ಕುದಿಯುವ ಗಂಡ, ಇಟ್ಟಂಗಸವ ಗಂಡ. ದುರಾಸೆಯಿಂದ ಇನ್ನೊಬ್ಬರ ಆಸ್ತಿಯನ್ನ, ಇನ್ನೊಬ್ಬರ ಹಕ್ಕನ್ನ ಕಸಿದುಕೊಳ್ಳೋರಿಗೆ, ಸದಾ ಹೊಟ್ಟೆ ಕಿಚ್ಚು ಪಡೋರಿಗೆ ಬರುವ ಅಪಾಯ ಇದು. ಗಾಳಿಗಂಡ, ಗೂಳಿಗಂಡ, ಚೀಲಿ ಚಿಪಾಟಿ ಮಾಡುವರ ಗಂಡ. ಇದು ನಿಸರ್ಗದ ಎಚ್ಚರಿಕೆ. ಗಾಳಿ ಮತ್ತು ಧೂಳಿನ ರೂಪದಲ್ಲಿ ಬರುವ ರೋಗಗಳು ಅಥವಾ ಪ್ರಕೃತಿ ವಿಕೋಪಗಳು ಸಮಾಜದಲ್ಲಿ ಸುಳ್ಳು ವದಂತಿ ಹಬ್ಬಿಸುವವರಿಗೆ, ಜನರ ನೆಮ್ಮದಿ ಕೆಡಿಸುವವರಿಗೆ ಕಂಟಕ ಕಾದಿದೆ. ಒಟ್ಟಾರೆಯಾಗಿ 2026ರ ಬಬಲಾದಿ ಕಾಲಜ್ಞಾನ ನಮಗೆ ಕೇವಲ ಭವಿಷ್ಯವನ್ನು ಹೇಳ್ತಾಗಿಲ್ಲ, ಬದಲಾಗಿ ನಾವು ಹೇಗೆ ಬದುಕಬೇಕು ಅನ್ನೋದರ ಮಾರ್ಗದರ್ಶನವನ್ನ ನೀಡ್ತಾಗಿದೆ. ಈ ಪರಾಭವನಾಮ ಸಂವತ್ಸರದಲ್ಲಿ ಪ್ರಕೃತಿ ತನ್ನ ವಿಶ್ವರೂಪವನ್ನ ಆಗಾಗ ತೋರಿಸಲಿದೆ. ಮಳೆ, ಗಾಳಿ, ಭೂಕುಸಿತಗಳು ನಮಗೆ ಎಚ್ಚರಿಕೆ ನೀಡಲಿವೆ. ರಾಜಕೀಯದ ಗೊಂದಲಗಳು, ಗಡಿಯ ಆತಂಕಗಳು ನಮ್ಮನ್ನ ಕಾಡಬಹುದು. ಆದರೆ ಯಾರು ಪ್ರಾಮಾಣಿಕವಾಗಿ ದುಡಿತಾರೋ ಆ ರೈತನಿಗೆ, ಆ ಕಾರ್ಮಿಕನಿಗೆ ಭಗವಂತ ತಕ್ಕ ಪ್ರತಿಫಲ ನೀಡಲಿದ್ದಾನೆ. ಬಡವನ ಬದುಕು ಹಸನಾಗಲಿದೆ, ಆರ್ಥಿಕತೆ ಉತ್ತುಂಗಕ್ಕೇರಲಿದೆ. ವೀಕ್ಷಕರೇ, ಕಾಲಜ್ಞಾನ ಅಂತಂದ್ರೆ ಭಯಪಡಿಸುವ ಶಾಸ್ತ್ರವಲ್ಲ, ಅದು ಮುನ್ನೆಚ್ಚರಿಕೆಯ ದಿವ್ಯವಾಣಿ. ನಾವು ಪ್ರಕೃತಿಯನ್ನು ಗೌರವಿಸಿದರೆ, ನಮ್ಮ ನೈತಿಕತೆಯನ್ನು ಉಳಿಸ್ಕೊಂಡ್ರೆ, ಪಾಪದ ಕೆಲಸಗಳಿಂದ ದೂರವಿದ್ರೆ ಆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮತ್ತು ಚಂದ್ರತಾಯಿ ಚಿಕ್ಕಮುತ್ಯಾನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಬಬಲಾದಿ ಮುತ್ಯಾನ ಕಾಲಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.